ವಿಭೂತಿಪಾದದ ಸಾರಾಂಶ. ಈ ವಿಭೂತಿಪಾದದಲ್ಲಿ ಸಂಯಮ ವಿದ್ಯೆಯ ಬಗ್ಗೆ ಹೆಚ್ಚು ಹೇಳಲಾಗಿದೆ. ಜೀವಾತ್ಮನು ಪರಮಾತ್ಮನಲ್ಲಿ ಏಕೀಕರಣವಾಗಬೇಕಾದರೆ ಅನೇಕ ಸಾಧಕ ಬಾಧಕಗಳನ್ನು ಅವನು ತಲುಪಬೇಕಾಗುತ್ತದೆ. ಅದಕ್ಕಾಗಿ ಸಂಯಮ ವಿದ್ಯೆಯನ್ನು ಉಪಯೋಗಿಸಿಕೊಂಡು 3 ರೀತಿಯ ಸಾಕ್ಷಾತ್ಕಾರವನ್ನು ಪಡೆಯಬೇಕಾಗುತ್ತದೆ. ಮೊದಲನೆಯದು ಆತ್ಮ ಸಾಕ್ಷಾತ್ಕಾರ, 2 ವಿಶ್ವ ಸಾಕ್ಷಾತ್ಕಾರ, 3 ದೈವ ಸಾಕ್ಷಾತ್ಕಾರ. ಈ ದೈವ ಸಾಕ್ಷಾತ್ಕಾರದಲ್ಲಿ ಅವನು ತನ್ನ ಅಸ್ಮಿತೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಅದನ್ನು ದೈವೀಕರಣ ಮಾಡಿಕೊಂಡು ದೈವದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈ ವಿಭೂತಿಪಾದದಲ್ಲಿ ಮೊದಲನೆಯ ಸೂತ್ರದಲ್ಲಿ ಯಾವುದೇ ವಸ್ತು, ವಿಷಯ ಹಾಗೂ ವಿದ್ಯಮಾನಗಳ ಬಗ್ಗೆ ಮನಸ್ಸನ್ನು ಅಂತರ್ಮುಖನಾಗಿ ಏಕಾಗ್ರ ಭಾವದಿಂದ ಒಂದೇ ವಸ್ತು ಅಥವಾ ವಿಷಯ, ವಿದ್ಯಮಾನಗಳ ಬಗ್ಗೆ ಮನಸ್ಸನ್ನು ಕೇಂದ್ರೀಕರಿಸುವುದಕ್ಕೆ ಧಾರಣ ಎಂದು ಹೇಳಲಾಗಿದೆ. ಇದೇ ವಸ್ತು ಅಥವಾ ವಿಷಯವನ್ನು ಹೆಚ್ಚು ಅರ್ಥಪೂರ್ಣವಾಗಿ ಚಿಂತನೆ ಮಾಡುವುದಕ್ಕೆ ಧ್ಯಾನವೆಂದು ಕರೆಯಲಾಗಿದೆ. ನಂತರ ಅರ್ಥಪೂರ್ಣವಾಗಿ ತಿಳಿದುಕೊಂಡ ವಸ್ತು, ವಿಷಯ ಹಾಗೂ ವಿದ್ಯಮಾನಗಳನ್ನು ಸಂಪೂರ್ಣವಾಗಿ ಶೂನ್ಯತೆಯಲ್ಲಿ ತಂದುಕೊಳ್ಳುವುದು ಸಮಾಧಿ ಸ್ಥಿತಿಯಾಗಿದೆ. ಈ ಧಾರಣ, ಧ್ಯಾನ, ಸಮಾಧಿ ಈ ಮೂರರನ್ನು ಸಂಯಮ ವಿದ್ಯೆ ಎಂದು ಹೇಳಲಾಗಿದೆ. ಈ ಸಂಯಮ ವಿದ್ಯೆಯನ್ನು ಯಾವುದೇ ವಸ್ತು ಅಥವಾ ವಿಷಯ ಅಥವಾ ವಿದ್ಯಮಾನಗಳಲ್ಲಿ ಒಂದೇ ಕಾಲದಲ್ಲಿ ಅವಗಾಹನೆ ಮಾಡಿಕೊಂಡಾಗ ಅದರಲ್ಲಿ ಪರಿಣಿತಿ ಪಡೆಯಲು ಸಾಧ್ಯವೆಂದು ಈ ಪಾದದಲ್ಲಿ ತಿಳಿಸಲಾಗಿದೆ. ಈ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇವುಗಳು ಅಷ್ಟಾಂಗ ಯೋಗದಲ್ಲಿ ಬಾಹ್ಯವಾಗಿದೆ. ಧಾರಣ, ಧ್ಯಾನ, ಸಮಾಧಿ ಎನ್ನುವುದು ಅಂತರ್ ವಿಭಾಗವಾಗಿದೆ. ಆದರೆ ನಿರ್ಬೀಜ ಸಮಾಧಿಯನ್ನು ಪರಿಗಣಿಸಿಕೊಂಡಾಗ ಧಾರಣ, ಧ್ಯಾನ, ಸಮಾಧಿಯು ಕೂಡ ಬಾಹ್ಯವಾಗಿರುತ್ತದೆ. ಈ ನಿರ್ಬೀಜ ಸಮಾಧಿ ಸ್ಥಿತಿಗೆ ಹೊರಗಿನವುಗಳಾದಂತಹ ಧಾರಣ, ಧ್ಯಾನ, ಸಮಾಧಿಯಿಂದ ವೃತ್ತಿ ಪಂಚಕಗಳನ್ನು ಭೇದಿಸಬೇಕಾಗುತ್ತದೆ ಹಾಗೂ ಅವಿದ್ಯೆ ಎಂಬ ಚಾಂಚಲ್ಯತೆಯನ್ನು ಕೂಡ ಕ್ಷೀಣ ಮಾಡಿಕೊಂಡು ಏಕಾಗ್ರತೆಯನ್ನು ತಂದುಕೊಂಡು ಸಮಾಧಿಯ ಪ್ರಶಾಂತತೆಯಲ್ಲಿ ತಲುಪಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ವ್ಯಕ್ತಿಗತವಾದಂತಹ ಪ್ರಾರಬ್ಧ ಕರ್ಮಗಳು ಪ್ರತಿಯೊಬ್ಬ ಜೀವಾತ್ಮನಿಗೂ ಬೇರೆ ಬೇರೆ ಆಗಿರುತ್ತದೆ. ಇದನ್ನು ಜಯಿಸಬೇಕಾದರೆ ಈ ಏಕಾಗ್ರ ಪರಿಣಾಮ, ನಿರೋಧ ಪರಿಣಾಮ ಹಾಗೂ ಸಮಾಧಿ ಪರಿಣಾಮಗಳಿಂದ ಅದನ್ನು ಜಯಿಸಬೇಕಾಗುತ್ತದೆ. ಆ ಸಮಯದಲ್ಲಿ ಪ್ರತ್ಯಯಗಳು ಕೆಲವೊಮ್ಮೆ ಶಾಂತವೂ ಆಗುತ್ತದೆ, ಕೆಲವೊಮ್ಮೆ ಉದಿತವಾಗುತ್ತದೆ. ಅಂದರೆ ಶರೀರವನ್ನು ರಕ್ಷಣೆ ಮಾಡಿಕೊಳ್ಳಲು ಅವು ಮತ್ತೆ ಮತ್ತೆ ಉದಿತವಾಗುತ್ತದೆ. ಇವುಗಳನ್ನೆಲ್ಲ ಅವನು ತನ್ನ ಆತ್ಮ ಪ್ರಜ್ಞೆಯಿಂದ ಜಯಿಸಬೇಕಾಗುತ್ತದೆ. ನಿರೋಧ ಪರಿಣಾಮ, ಸಮಾಧಿ ಪರಿಣಾಮ ಹಾಗೂ ಏಕಾಗ್ರ ಪರಿಣಾಮ ಇವು ಪರಿಣಾಮತ್ರಯಗಳು. ಕೈವಲ್ಯ ಪ್ರಾಪ್ತಿಗಾಗಿ ವ್ಯಕ್ತಿಗತವಾದಂತಹ ಪ್ರಾರಬ್ಧ ಕರ್ಮಗಳನ್ನು ನಿವಾರಣೆ ಮಾಡಿಕೊಳ್ಳಲು ಇವುಗಳ ಸಂಯಮ ವಿದ್ಯೆಯನ್ನು ಉಪಯೋಗಿಸಿ ಅದನ್ನು ನಿವಾರಣೆ ಮಾಡಿಕೊಳ್ಳಬೇಕಾಗುತ್ತದೆ. ಈ ಪರಿಣಾಮತ್ರಯದ ಮೇಲೆ ಸಂಯಮ ವಿದ್ಯೆಯನ್ನು ಅಳವಡಿಸಿಕೊಂಡಾಗ ಅವನಿಗೆ ಅತೀತ ಹಾಗೂ ಅನಾಗತ ಜ್ಞಾನ ಉಂಟಾಗುತ್ತದೆ. ಅಂದರೆ ಭೂತಕಾಲ ಹಾಗೂ ಭವಿಷ್ಯತ್ ಕಾಲಗಳ ಬಗ್ಗೆ ಅರಿವು ಉಂಟಾಗುತ್ತದೆ.
ಯಾವುದೇ ವಸ್ತುವಿನ ಶಬ್ದ ಅರ್ಥ ಪ್ರತ್ಯಯಗಳ ಮೇಲೆ ಸಂಯಮ ವಿದ್ಯೆಯನ್ನು ಅಳವಡಿಸಿಕೊಂಡಾಗ ಅವನಿಗೆ ಭೂತ ಜ್ಞಾನ ಬರುತ್ತದೆ. ಎಲ್ಲ ಜೀವಿಗಳ ಜ್ಞಾನವು ಬರುತ್ತದೆ. ನಂತರ ಅವನ ಅಂತಃಕರಣದ ಮೇಲೆ ಸಂಯಮ ವಿದ್ಯೆಯನ್ನು ಮಾಡಿಕೊಂಡಾಗ ಅವನ ಸ್ವಭಾವದ ಬಗ್ಗೆ ಜ್ಞಾನ ಉಂಟಾಗುತ್ತದೆ. ಅಂದರೆ ಅವನಿಗೆ ಪೂರ್ವದಲ್ಲಿ ಇದ್ದಂತಹ ಅವಿದ್ಯೆಯ ಪಾಮರ ಸ್ಥಿತಿ ಅವನಿಗೆ ಅರ್ಥವಾಗುತ್ತದೆ. ಆತ್ಮದ ಮೇಲೆ ಸಂಯಮ ವಿದ್ಯೆಯನ್ನು ಅಳವಡಿಸಿಕೊಂಡಾಗ ಅವನಿಗೆ ಚಿತ್ತದ ಜ್ಞಾನವು ಉಂಟಾಗುತ್ತದೆ. ಆ ನಂತರ ಅವನಿಗೆ ಎಲ್ಲ ರೀತಿಯ ಸಿದ್ಧಿಗಳು ಬಲಗಳು ಅವನಿಗೆ ದೊರೆಯುತ್ತಾ ಹೋಗುತ್ತದೆ. ಕರ್ಮಗಳ ಮೇಲೆ ಅವನು ಸಂಯಮ ವಿದ್ಯೆಯನ್ನು ಅಳವಡಿಸಿಕೊಂಡಾಗ ಅವನಿಗೆ ಅರಿಷ್ಟ ಜ್ಞಾನವಾಗುತ್ತದೆ. ಆಗ ಅದಕ್ಕೆ ಬೇಕಾದಂಥ ಉಪಾಯಗಳನ್ನು ಮಾಡಿಕೊಂಡು ಅದನ್ನು ಜಯಿಸಿಕೊಳ್ಳಬಹುದಾಗಿದೆ. ಈ ರೀತಿ ಅವನು ಸೂರ್ಯನ ಮೇಲೆ ಸಂಯಮ ವಿದ್ಯೆಯನ್ನು ಅವಗಾಹನೆ ಮಾಡಿಕೊಂಡಾಗ ಅವನಿಗೆ ಭುವನ ಜ್ಞಾನವು, ಚಂದ್ರನ ಮೇಲೆ ಅವಗಾಹನೆ ಮಾಡಿದಾಗ ನಕ್ಷತ್ರಗಳ ಜ್ಞಾನವು, ಧ್ರುವ ನಕ್ಷತ್ರದ ಮೇಲೆ ಸಂಯಮ ವಿದ್ಯೆಯನ್ನು ಅಳವಡಿಸಿಕೊಂಡಾಗ ನಕ್ಷತ್ರಗಳ ಗತಿ ಜ್ಞಾನವು ಆಗುತ್ತದೆ. ಅದೇ ರೀತಿ ನಾಭಿ ಚಕ್ರದ ಮೇಲೆ ಅವಗಾಹನೆ ಮಾಡಿಕೊಂಡಾಗ ಅವನ ಶರೀರದ ಬಗ್ಗೆ ಜ್ಞಾನವು ಉಂಟಾಗುತ್ತದೆ. ಕಂಠ ಪ್ರದೇಶದಲ್ಲಿ ಅವಗಾಹನೆ ಮಾಡಿಕೊಂಡಾಗ ಅವನು ಹಸಿವು ನೀರಡಿಕೆಗಳನ್ನು ತಡೆಯುವಂತಹ ಶಕ್ತಿ ಬರುತ್ತದೆ. ಅಂದರೆ ಧ್ಯಾನ ಮಾಡುವಾಗ, ಸಮಾಧಿ ಸ್ಥಿತಿಯಲ್ಲಿರುವಾಗ ಹಸಿವು ನೀರಡಿಕೆಗಳನ್ನು ತಡೆಯುವಂತಹ ಶಕ್ತಿಯು ಬರುತ್ತದೆ. ಮೂರ್ಧ ಅಂದರೆ ನೆತ್ತಿಯ ಮೇಲೆ ಅವನು ಅವಗಾಹನೆ ಮಾಡಿಕೊಂಡಾಗ ಸಂಯಮ ವಿದ್ಯೆಯಿಂದ ಅವನಿಗೆ ಎಲ್ಲದರ ಜ್ಞಾನವು ಬರುತ್ತದೆ. ಇದೇ ರೀತಿ ಕೂರ್ಮನಾಡಿಯ ಮೇಲೆ ಅವಗಾಹನೆ ಮಾಡಿಕೊಂಡಾಗ ಅವನಿಗೆ ಸ್ಥೈರ್ಯ, ಧೈರ್ಯ ಶಕ್ತಿಯು ಬರುತ್ತದೆ. ಈ ಎಲ್ಲ ದಿವ್ಯ ಅನುಭವಗಳು ಅವನು ಸಮಾಧಿ ಸ್ಥಿತಿಯಿಂದ ಹೊರಗಡೆ ಬಂದಾಗ ಸಿದ್ಧಿಗಳಾಗಿ ಪರಿಣಮಿಸುತ್ತದೆ. ಅದೇ ರೀತಿ ಶಬ್ದ ಮತ್ತು ಆಕಾಶ ತತ್ವದ ಮೇಲೆ ಅವನು ಸಂಯಮ ವಿದ್ಯೆಯನ್ನು ಅಳವಡಿಸಿಕೊಂಡಾಗ ಅವನಿಗೆ ದಿವ್ಯ ಶಬ್ದಗಳ ಕೇಳಿಸುತ್ತಾ ಹೋಗುತ್ತದೆ. ಅಂದರೆ ಓಂಕಾರವು ಅವನಿಗೆ ಕೇಳಿಸುತ್ತಾ ಹೋಗುತ್ತದೆ. ಅದೇ ರೀತಿ ಆಕಾಶ ಗಮನವು ಬರುತ್ತದೆ. ಹೀಗೆ ಅವನು ಅಷ್ಟಸಿದ್ಧಿಗಳನ್ನು ಕೂಡ ಪಡೆದುಕೊಳ್ಳುತ್ತಾನೆ. ಇಂದ್ರಿಯ ಜಯವು ಉಂಟಾಗುತ್ತದೆ. ಮನಸ್ಸನ್ನು ಜಯಿಸುತ್ತಾನೆ. ಭೂತಗಳ ಜಯ ಉಂಟಾಗುತ್ತದೆ. ಈ ಮನಸ್ಸನ್ನು ಜಯಿಸಿದಾಗ ಅವನಿಗೆ ಪ್ರಧಾನ ಜಯ ಉಂಟಾಗುತ್ತದೆ. ಪ್ರಧಾನ ಜಯ ಅಂದರೆ ಸೃಷ್ಟಿಯಲ್ಲಿ ಇರುವಂತಹ ಸಾಧಕ ಬಾಧಕಗಳು ಅದು ಯಾವ ರೀತಿ ಉಂಟಾಯಿತು, ಅದರ ಹೂಡಿಕೆ ಹಂಚಿಕೆಗಳ ಜ್ಞಾನವು ಬರುತ್ತದೆ. ಅದೇ ರೀತಿ ಇಂದ್ರಿಯ ಜಯ ಹಾಗೂ ಮನಸ್ಸಿನ ಮೇಲೆ ಒಡೆತನ ಬಂದಾಗ ಅವನಿಗೆ ಎಲ್ಲದರುಗಳ ಬಗ್ಗೆ ಅರಿವು ಉಂಟಾಗುತ್ತದೆ. ಅಂದರೆ ಸರ್ವಜ್ಞಾತೃತ್ವ ಬರುತ್ತದೆ. ಈ ಸರ್ವಜ್ಞಾತೃತ್ವದ ಮೇಲೆ ಅವನು ವೈರಾಗ್ಯವನ್ನು ಬೆಳೆಸಿಕೊಂಡಾಗ ಅವನಿಗೆ ಕೈವಲ್ಯ ಪ್ರಾಪ್ತಿಯಾಗುತ್ತದೆ. ಆ ಸಮಯದಲ್ಲಿ ಅವನಿಗೆ ಎಲ್ಲ ಆವರಣಗಳು ಕ್ಷಯಿಸುತ್ತಾ ಹೋಗುತ್ತದೆ. ಆ ನಂತರ ಅವನಿಗೆ ವಿವೇಕ ಜ್ಞಾನವು ಉಂಟಾಗುತ್ತದೆ. ಅವನು ಇನ್ನೂ ಹೆಚ್ಚು ಆತ್ಮಬಲದಿಂದ ಕೂಡಿದಾಗ ಈಶ್ವರನಲ್ಲಿ ಶರಣಾಗತಿಯನ್ನು ಪಡೆದಾಗ ಅವನಿಗೆ ಕೈವಲ್ಯದ ಕಡೆಗೆ ಹೋಗಲು ಅವನು ಸಮರ್ಥನಾಗುತ್ತಾನೆ ಎಂಬುದು ಈ ವಿಭೂತಿಪಾದದ ಸಾರಾಂಶವಾಗಿದೆ.